ಹಲೋ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿ ಗಣಿತ ಅದರಲ್ಲಿ ಘಟಕ, ಇದು ಘಟಕ ಆಗ್ಬೇಕು ನೋಡ್ರಿ. ಘಟಕ ಅಲ್ಲ, ಘಟಕ ಅಂತ ಆಗ್ಬೇಕು. ಘಟಕ 8 ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ 8.3 ನಮ್ಮ ಮುಖ್ಯ ಪ್ರಶ್ನೆ 4. ಅದರಲ್ಲಿ ಮೊದಲಿನ 3 ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ರೋಮನ್ ಅಂಕಿ 3 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಫಸ್ಟ್ ಏನಿದೆ ಅಂದರೆ, ಒಂದನೇ ಪ್ರಶ್ನೆ, ಈ ಹೇಳಿಕೆಗಳು, ಈ ಪ್ರಶ್ನೆ 4, ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ. ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಪ್ರಶ್ನೆ ಇದೆ. ಸಾಧಿಸಿ ಅಂದರೆ ಏನು ತರಬೇಕಂದ್ರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಉತ್ತರ ನಮಗೇನು ಬರಬೇಕು. ಪ್ರಶ್ನೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಎಡಗಡೆ ಸೈಡ್ ತೆಗೆದುಕೊಂಡು ಬಲಗಡೆ ಸೈಡ್ ಉತ್ತರ ಬರೋಂಗೆ ಮಾಡ್ಬೇಕು. ಅದಕ್ಕೇನಂತಾರೆ, ಸಾಧಿಸಿ ಅಂತಾರೆ. ಈ ಚಾಪ್ಟ್ರಲ್ಲಿ ಇವು ಕ್ವಶನ್ಗಳು ವೆರಿ ಇಂಪಾರ್ಟೆಂಟು. ಒಂದು ಕ್ವಶನ್ ಬಂದೇ ಬರ್ತದೆ ಎಕ್ಸಾಮಲ್ಲಿ. ಇಲ್ಲಿ 3 ಪ್ರಶ್ನೆ ಕೊಟ್ಟರು ರೋಮನ್ ಅಂಕಿ, ಮತ್ತು ಅವರೇ ಕೊಟ್ಟರು ಸುಳುಹು ಅಂತ ಕೊಟ್ಟರು. ಸುಳುಹು ಅಂದ್ರೆ ಏನು ಮಾಡಿರಿ ಅಂತ ಅವರೇ ಕೊಟ್ಟರು. ಅವ್ರೇನು ಬಿಟ್ಟರು, ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ರೂಪದಲ್ಲಿ ಬರೆದುಕೊಳ್ಳಿ ಅಂತ ಕೊಟ್ಟರು. ಅವ್ರಿಗೆ ಕಾಸ್ ಥೀಟಾ ಮತ್ತು ಇದೇನು ಪ್ರಶ್ನೆ ಕೊಟ್ಟರಲ್ಲ, ಕೋಸೆಕ್ ಥೀಟಾ ಕಾಟ್ ಥೀಟಾ ಇದ್ದಿದ್ದು ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ರೂಪದಲ್ಲಿ ಬರೆದುಕೊಳ್ಳಿ, ಸುಳುಹು ಅಂತ ಅವರೇ ಕೊಟ್ಟರು ಪ್ರಶ್ನೆಯಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ಇದು ಬರ್ಕೊಂಡು ಅಂದ್ರೆ ಅಭ್ಯಾಸದಲ್ಲಿ ಲೆಕ್ಕ ಮಾಡೋ ಟೈಮಿಗೆ ನಮಗೆ ಇದೊಂದು ಕ್ಲೂ ಕೊಟ್ಟಂಗೆ ಆಗ್ತದೆ. ಈಗ ಇಲ್ಲಿ ಕೊಟ್ಟರು 3 ಪ್ರಶ್ನೆ ಕೊಟ್ಟರು. ನಾವು ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ಕೋತ ಹೋಗ್ತೀವಿ ನೋಡ್ರಿ. ಮೊದಲನೇದು ಕೋಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್. ಅದು ಏನು ಸಾಧಿಸ್ಬೇಕಂದ್ರೆ, ನಾವು ರೈಟ್ ಹ್ಯಾಂಡ್ ಸೈಡ್ ಏನದ 1 ಮೈನಸ್ ಕಾಸ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಸಾಧಿಸ್ಬೇಕು. ರೋಮನ್ ಅಂಕಿ 2 ಏನು ಸಾಧಿಸ್ಬೇಕು, ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಭಾಗಿಸು ಕಾಸ್ ಎ ಸಮನಾಗಿದೆ 2 sec ಎ ಅಂತ ಸಾಧಿಸ್ಬೇಕು. ಇದಕ್ಕೆ ರೋಮನ್ ಅಂಕಿ 3 ಟ್ಯಾನ್ ಥೀಟಾ ಭಾಗಿಸು 1 ಮೈನಸ್ ಕಾಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಭಾಗಿಸು 1 ಮೈನಸ್ ಟ್ಯಾನ್ ಥೀಟಾ ಸಮನಾಗಿದೆ 1 ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತೇಳಿ ಸಾಧಿಸ್ಬೇಕು. ನಾವು ಈಗೇನು ನೋಡ್ಕೊಳ್ಳೋಣ, ಒಂದೊಂದು ಲೆಕ್ಕವನ್ನು ಬಿಡಿಸ್ಕೊಂಡು ಹೋಗೋಣ. ಫಸ್ಟ್ ಏನು ಮಾಡ್ತೀನಿ, ರೋಮನ್ ಅಂಕಿ 1 ಬಿಡಿಸ್ತೀನಿ. ರೋಮನ್ ಅಂಕಿ 1 ಬಿಡಿಸ್ಬೇಕಂದ್ರೆ ಮೊದಲು ಪರಿಹಾರ ಅಂತ ಬರ್ಕೊಳ್ಳೋಣ. ಇಲ್ಲಿ ಪರಿಹಾರ ಅಂತ ಬರೆದುಕೊಂಡು ಈ ಪ್ರಶ್ನೆ ಏನದು ಹಾಗೆ ಬರಿತೀನಿ ನಾನು. ಅಲ್ಲಿ ಕೋಸೆಕ್ ಥೀಟಾ ಬ್ರ್ಯಾಕೆಟ್ ಅದ, ಕೋಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವಯರ್. ಬಲಗಡೆ ಏನದ 1 ಮೈನಸ್ ಇದು ಸಾಧಿಸ್ತಾ ನಮಗೇನು ಬರಬೇಕು, 1 ಮೈನಸ್ ಕಾಸ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಬರಬೇಕು. ಈಗ ನಾವು ಏನು ಮಾಡ್ಬಾರ್ದು, ಇಲ್ಲಿ ಕೋಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಅಂತೇಳಿ ನಾವು ಕೋಸೆಕ್ ಸ್ಕ್ವೇರ್ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಉಪಯೋಗ ಮಾಡಬಾರ್ದು. ಏನು ಮಾಡಬೇಕಂತ ಹೇಳಿದ್ರೆ, ಸುಳಿ ಅವರೇ ಕೊಟ್ಟರೆ ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ರೂಪದಲ್ಲಿ ಬರೀರಿ ಅಂದ್ರೆ, ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಈಗ LHS ಸೈಡ್ ತೆಗೆದುಕೊಂಡು ರೈಟ್ ಹ್ಯಾಂಡ್ ಸೈಡ್ನ RHS ಏನು ಮಾಡ್ತೀನಿ ನಾನು ಪ್ರೂವ್ ಮಾಡ್ತೀನಿ ನೋಡಿರಿ. ಹೆಂಗೆ ಬರಿಬೇಕಂತಂದ್ರೆ, LHS ಅಂತ ಬರೆದುಕೊಳ್ತೀನಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ, LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಈಕ್ವಲ್ ಟು ಈ ಕೋಸೆಕ್ ಥೀಟಾ ನಾವು ಹೆಂಗೆ ಬರಿಬೋದು ಅಂದ್ರೆ, ಕೋಸೆಕ್ ಎದ್ರ ರಿವರ್ಸ್ ಇರ್ತದೆ, ಸೈನ್ ರಿವರ್ಸ್ ಇರ್ತದೆ ನೋಡಿರಿ. ಕೋಸೆಕ್ ಥೀಟಾ ಅಂದ್ರೆ 1 ಬೈ ಸೈನ್ ಥೀಟಾ ಅಂತ ಅವರೇ ಹೇಳಿದ್ದಾರೆ. ಸೈನ್ ಮತ್ತು ಕಾಸ್ ರೂಪನೇ ಬರೀರಿ ಅಂತ. ಈ ಕಾಟ್ ಥೀಟಾ ಏನು ಬರಿಬೋದು ಅಂದ್ರೆ, ನಾವು ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಅಂತ ನೋಡ್ರಿ. ಕಾಟ್ ಥೀಟಾ ಅಂದ್ರೆ ಏನು, ಕಾಟ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಬರ್ದೀವಂದ್ರೆ ಇದಕ್ಕೆ ಸಮ ಆಗ್ಬಿಡ್ತದೆ. ಈಗ ನಾನು ಏನು ಮಾಡ್ತೀನಿ, ಇವು ಇದ್ರ ಬದಲಿ ನಾನು ಆದೇಶ ಮಾಡ್ತೀನಿ ನೋಡಿ. ಕೋಸೆಕ್ ಥೀಟಾ ಬದಲಿ ಏನು ಬರಿತೀನಿ ನಾನು, ಇದು 1 ಬೈ ಸೈನ್ ಥೀಟಾ ಬರಿತೀನಿ. 1 ಬೈ ಸೈನ್ ಥೀಟಾ ಮೈನಸ್ ಹೆಂಗದ ಹಂಗೆ ಬರಿತೀನಿ. ಕಾಟ್ ಥೀಟಾ ಬದಲಿ ನಾವು ಕಾಸ್ ಥೀಟಾ ಬೈ ಸೈನ್ ಥೀಟಾ ಬರಿತೀನಿ. ಹೋಲ್ ಸ್ಕ್ವೇರ್ ಹೆಂಗದ ಹಂಗೆ ಬರಿತೀನಿ. ಈಗ ಏನೋ ಕೆಳಗಿಂದ ಛೇದ ಒಂದೇ ಅದ ನೋಡ್ರಿ, ಸೈನ್ ಥೀಟಾನೇ ಅದ. ಅಂದ್ರೆ ನಾವು ಒಂದು ಸಲ ಸೈನ್ ಥೀಟಾ ಬರೆದು ಮ್ಯಾಲಿಂದ ಏನದ ಹೆಂಗದ ಹಂಗೆ ಬರೆದ್ರೆ ಮುಗೀತು. ಸೈನ್ ಥೀಟಾ ಬರೆದಿದ್ದೀನಿ, ಮ್ಯಾಲೆ ಇದಕ್ಕೆ ವರ್ಗ ಅದು ಹೆಂಗದ ಹಂಗೆ ಬರಿತೀನಿ. ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಇಲ್ಲಿ ಮತ್ತೆ ನಾವು ಏನು ಮಾಡಬಾರ್ದು, 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಮಾಡಬಾರ್ದು. ಮಾಡಿದಾಗ ಮತ್ತೆ ನಮಗೆ ಏನು ಸಾಧಿಸಬೇಕು, ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಆಲ್ರೆಡಿ ಸಿಕ್ಕಿದೆ. ಇಲ್ಲಿ ನೋಡಿ 1 ಮೈನಸ್ ಕಾಸ್ ಥೀಟಾ, ಇದಕ್ಕೆ ಮತ್ತೆ A ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದ್ರೆ ಮತ್ತೆ ಕಷ್ಟ ಆಗ್ತದೆ. ಈಗೇನು ಮಾಡ್ಬೇಕು ನಾವೀಗ, ಈಗ ಇದು 1 ಮೈನಸ್ ಕಾಸ್ ಥೀಟಾ ಅಷ್ಟೇ ಇಟ್ಕೊಂಡು ಇದು ಎರಡಕ್ಕೆ ವರ್ಗ ಅಂದರೆ ಏನಾಗ್ತದೆ, ಎರಡಕ್ಕೆ ಸಂಬಂಧಪಟ್ಟಿರ್ತದೆ. ಅಂದರೆ ಈಗ ನಾವು 1 ಮೈನಸ್ ಕಾಸ್ ಥೀಟಾ ಸಪ್ರೇಟ್ ಬರ್ಕೊಳ್ತೀನಿ ಈ ರೀತಿ ಹೋಲ್ ಸ್ಕ್ವೇರ್ ಅಂತ ಡಿವೈಡೆಡ್ ಬೈ
ಇದಕ್ಕೆ ಎರಡಕ್ಕೆ ಸಂಬಂಧಪಟ್ಟ ಸಲುವಾಗಿ ಇದು ಏನಾಗ್ತದೆ ಸೈನ್ ಸ್ಕ್ವಯರ್ ಥೀಟಾ ಅಂತ ಆಗ್ತದೆ. ಅದು ಈಗ ನಮ್ಗೆ 1 ಮೈನಸ್ ಕಾಸ್ ಥೀಟಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಮಾಡಬಾರ್ದು ಅಂತ, ಯಾಕಂದ್ರೆ ನಾವು ರೈಟ್ ಹ್ಯಾಂಡ್ ಸೈಡಾಗಿ ಆಲ್ರೆಡಿ 1 ಮೈನಸ್ ಕಾಸ್ ಥೀಟಾ ಅಂತ ಬಂದಿದೆ. ಈಗೇನು ಬಿಡೋ ಕೆಳಗೆ ಸೈನ್ ಸ್ಕ್ವೇರ್ ಥೀಟಾ ಬದಲಿ ಕಾಸ್ನೇ ಬರಬೇಕಂದ್ರೆ ಇದಕ್ಕೆ ಮತ್ತೊಂದು ನಿತ್ಯ ಮೊದಲನೇ ನಿತ್ಯ ಸಮೀಕರಣ ಏನದ ನಮ್ಗೆ ಗೊತ್ತದ, ಏನಿದೆ ಅಂದರೆ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಈಕ್ವಲ್ ಟು 1 ಅಂತದ. ಈಗ ನಾವು ಸೈನ್ ಸ್ಕ್ವಯರ್ ಬದಲಿ ನಾವು ಏನು ತುಂಬಬೇಕಂದ್ರೆ, ಈಗ ಸಾಧಿಸ್ಬೇಕಾದ್ರೆ ಕಾಸ್ನೇ ಬರಬೇಕಾಗ್ಯದ. ಅದಕ್ಕೆ ನಾವೇನು ಸೈನ್ ಸ್ಕ್ವೇರ್ ಥೀಟಾ ಬದಲಿ ನಾವು ಏನು ಬರೀಬೋದು ಈಗ ಅಂದರೆ, ಈ ಸೈನ್ ಸ್ಕ್ವೇರ್ ಥೀಟಾ ಒಂದೇ ಈ ಸೈಡ್ ಇಟ್ಕೊಂಡು ಇದು 1 ಈ ಪ್ಲಸ್ ಇದು ಈ ಕಡೆ ಬಂದಾಗ ಏನಾಯಿತು ಮೈನಸ್, ಈ ಪ್ಲಸ್ ಕಾಸ್ ಸ್ಕ್ವೇರ್ ಈ ಕಡೆ ಬಂದಾಗ ಏನಾಯಿತು ಅವಾಗ -1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಾಯಿತು. ಈಗ ನಾವು ಇದ್ರ ಬದಲಿ ಏನು ಬರಿಬೋದು ಅಂದರೆ ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ನೋಡಿರಿ, ಬೋರ್ಡ್ ಚೇಂಜ್ ಮಾಡ್ತೀನಿ, ಮೇಲೆ ತೊಗೊಳ್ತೀನಿ. ರೈಟ್, ಈಗ ಆ್ಯಸ್ ಇಟ್ ಈಸ್ 1 ಮೈನಸ್ ಕಾಸ್ ಥೀಟಾ ಅಂದರೆ ವರ್ಗ ಅಂದರೆ 2 ಸಲ ಬರಿಬೇಕಂತ ಅರ್ಥ. 1 ಮೈನಸ್ ಕಾಸ್ ಥೀಟಾ ಇಂಟು 2 ಸಲ 1 ಮೈನಸ್ ಕಾಸ್ ಥೀಟಾನ 2 ಸಲ ಅಂತ ಅರ್ಥ. 1 ಮೈನಸ್ ಕಾಸ್ ಥೀಟಾ ಅಂತ ಈ ರೀತಿ ಬರಿಬೋದು ನಾವು. ವರ್ಗ ಅಂದ್ರೇನು 1 ಮೈನಸ್ ಕಾಸ್ ಥೀಟಾ ಅನ್ನೋದೇ 2 ಸಲ ಅಂತ ಅರ್ಥ. ಇದು ಹೋಲ್ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಬದಲಿ ನಾ ಏನು ಬರಿಬೋದು ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಈ ಸೈನ್ ಸ್ಕ್ವೇರ್ ಥೀಟಾ ಬದಲಿ ನಾ ಏನು ಬರಿಬೋದು ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಈಗ ಇಲ್ಲಿ ನಾವು ಒಂದು ನಿತ್ಯ ಸಮೀಕರಣನ ಉಪಯೋಗ ಇದು ನಾವು ಹಿಂಗೆ ಬರೆದ್ಬೋದು ನೋಡಿರಿ. 1 ಸ್ಕ್ವೇರ್ ಏನೂ ವ್ಯತ್ಯಾಸ ಆಗೋಲ್ಲ, ಡಿಫ್ರೆನ್ಸ್ ಏನಾಗಲ್ಲ. ಈಗ ನಮಗೊಂದು ಸೂತ್ರ ಸಿಗ್ತದೆ, ಒಂದು ಯಾವ ಸೂತ್ರ ಅಂದರೆ ಇದು ನಿತ್ಯ ಸಮೀಕರಣ ಸಿಗ್ತದೆ. ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಸಿಗ್ತದೆ. ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನಿದೆ ನಮಗೆ ನಿತ್ಯ ಸಮೀಕರಣ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ನಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಒಂದು ಫಾರ್ಮುಲಾ. ಅಂದರೆ ಮೊದಲನೇ ಸಂಖ್ಯೆ ಇದು ಎ ಇದ್ದಂಗೆ, ಇದು ಬಿ ಇದ್ದಂಗೆ. ಈಗ ನೆಕ್ಸ್ಟ್ ಅಂಶದಾಗ ಏನೂ ಮಾಡಲ್ಲ, ಹಂಗೆ ಬರ್ತೀನಿ ಹೆಂಗದಂಗೆ 1 ಮೈನಸ್ ಕಾಸ್ ಥೀಟಾ ಇಂಟು ಬ್ರ್ಯಾಕೆಟ್ 1 ಮೈನಸ್ ಕಾಸ್ ಥೀಟಾ ಹೆಂಗದಂಗೆ ಬರೋದು ಹೋಲ್ ಡಿವೈಡೆಡ್ ಬೈ ಇಲ್ಲಿ 1 ಸ್ಕ್ವೇರ್ ಅಂದರೆ 1 ಆಯಿತು. ಇಲ್ಲಿ ಇಲ್ಲಿ ನೋಡಿ ಅಂದ್ರೆ ಇದು ಹಿಂಗೆ ಬರಿಬೋದು ನಾವು 1 ಸ್ಕ್ವೇರ್ ಅಂತಂದ್ರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅಂದ್ರೆ ನಾವು ಇದೇನು ಮಾಡಬೇಕು 1 ಪ್ಲಸ್ ಒಂದು ಸಲ ಇದು 1 ಪ್ಲಸ್ ಕಾಸ್ ಥೀಟಾ ಬರಿಬೋದು ಇಂಟು ಬ್ರ್ಯಾಕೆಟ್ ಹಾಕ್ಕೊಂಡು 1 ಮೈನಸ್ ಸೈನ್ ಥೀಟಾ. ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ದಂಗೆ ಇದ್ರ ಬಲಗಡೆ ಬರಿಬೇಕು ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬೋದು ನಾವು. ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಇದು ಈ ರೇಟ್ ಬರ್ಕೊಂಡಿದೆ. ಈಗ ನೋಡಿರಿ ನಾವು ಏನು ಕ್ಯಾನ್ಸಲ್ ಆಗ್ತದೆ ಇಲ್ಲಿ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಇದು 1 ಮೈನಸ್ ಸೈನ್ ಸಾರಿ ಇಲ್ಲಿ ನಾವು ಕಾಸ್ ಥೀಟಾ ಅದು ಇದು ಕಾಸ್ ಸ್ಕ್ವೇರ್ 1 ಮೈನಸ್ ಸೈನ್ ಅಲ್ಲ ಕಾಸ್ ಅದು ನೋಡಿರಿ, ಇದು ಕಾಸ್ ಥೀಟದ ಇದು. ಈಗ ನಮ್ಗೆ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಏನಾಯ್ತು ನಮ್ಗೆ ಕ್ಯಾನ್ಸಲ್ ಆಯ್ತು ನೋಡಿರಿ. ಅಂದರೆ 1 ಪ್ಲಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಆಯಿತಾ. 1 ನಿಮಿಷ ಎ ಪ್ಲಸ್ ಬಿ 1 ಮೈನಸ್ ಕಾಸ್ ಥೀಟಾ ಈ ರೀತಿ ಆಯಿತಾ. 1 ಮೈನಸ್ ಇಲ್ಲಿ 1 ಇದೆ ನೋಡಿರಿ. ಹಾಂ, ಈ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ನಮಗೆ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ನೋಡಿರಿ. 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಯಿತು. ನಮಗೇನು ಸಾಧಿಸೋದು ಬಂತು ನೋಡಿರಿ, ಎಲ್ಲ ಬಲಗಡೆ ಅವ್ರು ಏನು ಕೇಳ್ಯಾರ ಅದೇ ಬರ್ತದೆ. ಈಗ ಏನು ಮೇಲ್ಗಡೆ ಏನು ಉಳಿತು ನಮಗೆ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಇದೇ ನಮಗೆ ಸಾಧಿಸಂದ್ರೆ ಬಂತು ನೋಡಿ RHS. ಇದನ್ನೇ ನಾವು ಸಾಧಿಸಿದ್ವಿ ನೋಡಿ, ಪ್ರಶ್ನೆ ಇಲ್ಲ. ಸಾಧಿಸಿ ಏನಂದ್ರೆ 1 ಮೈನಸ್ ಕಾಸ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ ಅಂತ ಸಾಧಿಸಿ ಅಂತಂದೇಳಿದ್ರೆ ಇಲ್ಲಿ ನೋಡಿ ಸಾಧಿಸಿದೆ ನಾವು. ಒಂದನೇ ಪ್ರಶ್ನೆಗೆ ಉತ್ತರ ಸಾಧಿಸಿದೆ. ಈಗ ನೆಕ್ಸ್ಟ್ 1 ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಸೈನ್ಸ್ 1 ಪ್ಲಸ್ ಕಾಸ್ ಥೀಟಾ ಬಂತು. ಇದು ಒಂದನೇ ಪ್ರಶ್ನೆ ಮುಗೀತು. ಈಗ ಎರಡನೇ ಪ್ರಶ್ನೆ ಏನು ಮಾಡ್ತೀನಿ ನಾನು ಬಿಡಿಸ್ಕೊಡ್ತೀನಿ ನೋಡಿರಿ. ಈ ಎರಡನೇ ಪ್ರಶ್ನೆ ಬಿಡಿಸೋಣ. ಕಾಸ್ ಎ ಪ್ಲಸ್ ಇದು 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಸಮನಾಗಿದೆ 2 sec ಎ. ಅಂದರೆ ಇವೆಲ್ಲಕ್ಕೆ ಏನೋ 3ಕ್ಕೆ ಸುಳಿವು ಇದೆ, ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ರೂಪದಲ್ಲಿ ಬರೆದುಕೊಳ್ಳಿ ಅಂತದ. ಅದೇ ಸುಳಿವು ನೋಡ್ರಿ. ರೈಟ್, ಈಗ ಇದೇ ಪ್ರಶ್ನೆ ಏನು ಮಾಡ್ಕೊಂಡಿದ್ದೆ ನಾನು ಬರ್ಕೊಂಡಿದ್ದೆ ನೋಡಿರಿ. ಇದೇ ಪ್ರಶ್ನೆ ಒಂದು ಸಲ ಬರ್ಕೊಂಡಿದ್ದೀನಿ. ಕಾಸ್ ಎ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಭಾಗಿಸು ಕಾಸ್ ಎ ಸಮನಾಗಿದೆ 2 sec ಎ ಅಂತ ಸಾಧಿಸ್ರಿ ಅಂತಾರೆ. ಈಗ ಏನು ಮಾಡ್ತೀನಿ ನಾನು ಈಗ LHS ಬರ್ಕೊಳ್ತೀನಿ. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಬದಲಿ ನಾನು ಇದು ರೈಟ್ ಹ್ಯಾಂಡ್ ಸೈಡ್ ಏನು ಬರಬೇಕು ನಮಗೆ 2 sec ಎ ಅಂತೇಳಿ ಬರಬೇಕು. ಅದನ್ನು ಹೆಂಗೆ ಬಿಡಿಸ್ತೀನಿ ನೋಡಿರಿ. ಬೋರ್ಡ್ ಸ್ವಲ್ಪ ಮೇಲ್ಗಡೆ ತೊಗೊಳ್ತೀನಿ. ಈಗ
ಈಗ ವೈಟ್ ಇರಲಿ ಕಲರ್ ರೈಟ್. ಈಗ ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ತೆಗೆದುಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಎಷ್ಟು ಬರ್ಕೋತೀನಿ ಕಾಸ್ ಹೆಂಗದಂಗೆ ಬರ್ಕೋತೀನಿ ಕಾಸ್ ಎ ಡಿವೈಡೆಡ್ ಬೈ ಅಥವಾ ಭಾಗಿಸು 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಈಗ ಉತ್ತರ ನನಗೆ ತೋರಿಸ್ಬೇಕು ಸಾಧಿಸಿ ಅಂದ್ರೆ ಉತ್ತರ ನಂಗೆ 2 ಸೆಕೆಂಡೇ ಬರಬೇಕು. ಈಗೇನಾಯಿತು ಇದು ಉಳಿದಿದ್ದೆಲ್ಲ ಸೇಮ್ ಇರ್ತದೆ ಅಂದ್ರೆ ಈಗ ಛೇದಗಳು ಬೇರೆ ಬೇರೆ ಅವ ನೋಡಿರಿ 1 ಪ್ಲಸ್ ಸೈನ್ ಎ ಇದೆ ಇಲ್ಲಿ ಕಾಸ್ ಎ ಇದೆ. ಛೇದಗಳು ಬೇರೆ ಬೇರೆ ಇದ್ದಾಗ ಏನು ಮಾಡ್ಬೇಕು ನಾವು ಇವೆರಡು ಗುಣಾಕಾರ ಮಾಡಿ ಇದು ಓರೆ ಗುಣಾಕಾರ ಈ ರೀತಿ ಇದು ಈ ಕಡೆ ಇದು ಈ ಕಡೆ ಗುಣಾಕಾರ ಮಾಡ್ಬೇಕು ನಾವು. ಈಗ ನೋಡಿ ಛೇದ ಏನು ಒಂದು ದೊಡ್ಡ ಲೈನ್ ಹಾಕಿ ಎರಡು ಗುಣಾಕಾರ ಅಂದ್ರೆ ಗುಣಾಕಾರ ಹಿಂಗೆ ಬ್ರ್ಯಾಕೆಟ್ ಹಾಕಿದೀವಿ ಅಂದ್ರೆ ಗುಣಾಕಾರ ಅಂತಲೇ ಅರ್ಥ. ಹಿಂಗೆ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಅಂದ್ರೆ ಇದು ಗುಣಾಕಾರ ಆಗಿದೆ ಅಂತ ಅರ್ಥ. ಈಗ ನಾವೇನು ಮಾಡಬೇಕು ಇದು ಗುಣಾಕಾರ ಇದು ಗುಣಾಕಾರ ಆಗಬೇಕು ಅಂದ್ರೆ ಕಾಸ್ ಇಂಟು ಕಾಸ್ ಏನಾಗ್ತದೆ ಕಾಸ್ ಗುಣಾಕಾರದಾಗ ಕಾಸ್ ಸ್ಕ್ವಯರ್ ಎ ಅಂತಾಯಿತು ಪ್ಲಸ್ ಇದು ಪ್ಲಸ್ ಹೆಂಗದಂಗೆ ಈಗ ಇದಕ್ಕೆ ಗುಣಾಕಾರ ಅಂದ್ರೆ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ 2 ಸಲ ಅಂತ ಅರ್ಥ. 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಅನ್ನೋದು 2 ಸಲ ಒಂದು ಪ್ಲಸ್ ಹೆಂಗದಂಗೆ ಬರೀಬೇಕು 1 ಪ್ಲಸ್ ಸೈನ್ ಎ 1 ಪ್ಲಸ್ ನೋಡಿರಿ ಡಿಲೀಟ್ ಆಗ್ತಾಯಿಲ್ಲ 1 ನಿಮಿಷ 1 ಪ್ಲಸ್ ಸೈನ್ ಎ ಅನ್ನೋದು ಎಷ್ಟು ಸಲ ಅವ 2 ಸಲ ಅಂತ ಅರ್ಥ. ಅಂದ್ರೆ ಗುಣಾಕಾರ ಅಂದ್ರೆ ಏನು 1 ಪ್ಲಸ್ ಸೈನ್ ಎ ಹಿಂಗೆ ಅಂದಂಗೆ ಎ ಇಂಟು ಎ ಇದ್ದಂಗೆ ಅಂದ್ರೆ ಇದು ಒಂದು ಎ ಕುಡಿದಾಗ ಏನು ನಮ್ಗೆ ಎ ಸ್ಕ್ವೇರ್ ಏನಿಲ್ಲ ಅಂದ್ರೆ ಮ್ಯಾಲೆ ಒಂದು ಇರ್ತದಲ್ಲ ಎ ಸ್ಕ್ವೇರ್ ಅಂತಾಯಿತು. ಅಂದರೆ ಈಗ ನಾವು ಉತ್ತರ ನಮಗೆ ಸೆಕೆಂಡೇ ಬರಬೇಕು ಅಂದ್ರೆ ಕ್ಯಾನ್ಸಲ್ ಆಗಿ ಸೆಕೆಂಡೇ ಬರಬೇಕು ಅಂದ್ರೆ ಇದು 1 ಬೈ ಕಾಸ್ ಅದಲ್ಲ ಇದು ಹೋಗಿ ಬರೀ ಸೆಕ್ ಬರ್ಬೇಕಂದ್ರೆ ಇವೆರಡು ಕ್ಯಾನ್ಸಲ್ ಆಗಬೇಕು. ಯಾವ ರೀತಿ ಕ್ಯಾನ್ಸಲ್ ಆಗ್ತದೆ ಅಂಥೇಳಿ ನೋಡ್ರಿ ಇಲ್ಲಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಇದೆ ನೋಡಿ ಅಂದ್ರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ ಕಂಡ್ರಿ ನಾವು ಎ ಪ್ಲಸ್ ಬಿ ಸೂತ್ರ ಏನಂದ್ರೆ ನಮಗಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಸೂತ್ರ ಅದು. ಇದ್ರ ಬದಲಿ ನಾವೇನೀಗ ಈ ಸೂತ್ರ ಹಾಕಿ ಇದ್ರ ಬದಲಿ ಈ ಸೂತ್ರ ಹಾಕ್ಬೇಕು ನಾವು ಕಾಸ್ ಸ್ಕ್ವೇರ್ ಎ ಏನು ಮಾಡಬಾರ್ದು ಆ್ಯಸ್ ಇಟ್ ಈಸ್ ಬರೀಬೇಕು ಕಾಸ್ ಸ್ಕ್ವೇರ್ ಎ ಪ್ಲಸ್ ಹೆಂಗದಂಗೆ ಬರೋದು ಬ್ರ್ಯಾಕೆಟಲ್ಲಿ ಏನು ಮಾಡೋಣ ಇದು 1 ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಪ್ಲಸ್ 2 ಎ ಅಂದರೆ 1 ಇಂಟು ಸೈನ್ ಎ ಆ್ಯಸ್ ಬರ್ತೀನಿ ಪ್ಲಸ್ ಸೈನ್ ಸ್ಕ್ವಯರ್ ಬಿ ಅಂದರೆ ಸೈನ್ ಎ ಅಂದ್ರೆ ಅಥವಾ ಸೈನ್ ಸ್ಕ್ವಯರ್ ಎ. ಈಗ ನಾನು ಏನು ಮಾಡಿದೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣ ಬಳಕೆ ಮಾಡಿ ಬರೆದಿದ್ದೀನಿ ಬ್ರ್ಯಾಕೆಟ್ ಹಾಕಿ ಈ ಹೋಲ್ ಡಿವೈಡೆಡ್ ಬೈ ಕೆಳಗೆ ಭಾಗಿಸಿ ಏನಿದೆ ನಮ್ಗೆ 1 ಪ್ಲಸ್ ಸೈನ್ ಎ ಡಿ ಇಂಟು ಕಾಸ್ ಎ ಅಂತಿದೆ. ಇದು ಏನು ಮಾಡಲ್ಲ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿರಿ ಬ್ರ್ಯಾಕೆಟಲ್ಲಿ ಇದ್ದಿದ್ದು ಬಳಸ್ಕೊತೀವಿ ಬ್ರ್ಯಾಕೆಟಲ್ಲಿ ಏನಿದೆ ನಮಗೆ ಕಾಸ್ ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಬರೆಯೋಣ ವೈಟ್ ಇರಲಿ ಚೆಕ್ ಪೆನ್ ಕಾಸ್ ಸ್ಕ್ವಯರ್ ಎ ಆ್ಯಸ್ ಇಟ್ ಈಸ್ ಇರಲಿ ಬರಿತೀನಿ ಪ್ಲಸ್ ಈ ಬ್ರ್ಯಾಕೆಟಲ್ಲಿ ಬಿಡಿಸ್ತೀನಿ ನೋಡಿರಿ 1 ವರ್ಗ 1 ಆಯಿತು ಪ್ಲಸ್ 2 ಒಂದಲೇ 2 ಸೈನ್ ಎ ಆಯಿತು ಪ್ಲಸ್ ಸೈನ್ ಸ್ಕ್ವಯರ್ ಎ ಹೆಂಗದ ಹಂಗೆ ಬರಿತೀನಿ ನಾನು ಇಲ್ಲಿ ಭಾಗಿಸು 1 ಪ್ಲಸ್ ಸೈನ್ ಎ ಅದು ಹೆಂಗದಂಗೆ ನಾನು ಚೇಂಜ್ ಮಾಡಲ್ಲ ಹಂಗೆ ಬರಿತೀನಿ ಕಾಸ್ ಎ ಬರ್ತೀನಿ. ಈಗ ಕಾಸ್ ಸ್ಕ್ವಯರ್ ಎ ಬ್ರ್ಯಾಕೆಟ್ ತೆಗಿತೀನಿ ನೋಡ್ರಿ ಅಂದರೆ ಎಲ್ಲ ಪ್ಲಸ್ನೆಲ್ಲ ಪ್ಲಸ್ ಏನು ವ್ಯತ್ಯಾಸ ಆಗೋಲ್ಲ ಸೇಮ್ ಬರಿಬೋದು 1 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಆಯಿತು ಪ್ಲಸ್ 2 ಸೈನ್ ಎ ಆಯಿತು ಪ್ಲಸ್ 2 ಸೈನ್ ಸ್ಕ್ವಯರ್ ಎ ಅಂತಾಯಿತು ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಕಾಸ್ ಎ ಅಂತಾಯಿತು. ಈಗ ನಾವು ಈ ರೀತಿ ಕ್ಯಾನ್ಸಲ್ ಆಗಿ ನಮಗೆ ಬರೀ ಕಾಸ್ ಹೊಡಿಬೇಕಂತಂದ್ರೆ ಇದ್ರ ಬದಲಿ ನಾವೇನು ಬರೀಬೋದು ಈಗ ನಾವು ಅಥವಾ ಇದನ್ನು ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಅಂದ್ರೆ ಅದೊಂದು ನಿತ್ಯ ಸಮೀಕರಣ ಅದು ಫಸ್ಟ್ ನಿತ್ಯ ಸಮೀಕರಣ ಏನಂದ್ರೆ ನಮಗೆ ತ್ರಿಕೋನಮಿತಿದಾಗ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಈಕ್ವಲ್ ಟು 1 ಅಂತದ. ಈ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಒಂದೇ ಕಡೆ ಬರ್ಕೊಂಡೇವೆ ಅಂದ್ರೆ ನಾವು ಅದ್ರ ಬೆಲೆ ನಾವು 1 ಅಂತ ಹಾಕ್ಬೋದು ನೋಡಿರಿ. ಇದು ಎಲ್ಲಿದೆ ಎಲ್ಲರೂ ಬರೀಬೋದು ಸೇಮ್ ಚಿಹ್ನೆ ಇದ್ದಾಗ ಕಾಸ್ ಸ್ಕ್ವಯರ್ ಎ ಪ್ಲಸ್ ಇಲ್ಲಿದೆ ಸೈನ್ ಸ್ಕ್ವಯರ್
ಎ ಒಂದು ಕಡೆ ಬರ್ಕೊಂಡಿದ್ದೀನಿ. ಇದು ಪ್ಲಸ್ ಒಂದು ಹಂಗೆ ಬರ್ತೀನಿ, ಪ್ಲಸ್ 2 ಸೈನ್ ಏನು ಹೆಂಗಿದೆ ಹಿಂಗೆ ಬರ್ತೀನಿ. ಭಾಗಿಸು 1 ಪ್ಲಸ್ ಸೈನ್ ಎ ಕಾಸ್ ಎ ಅಂತಿದೆ, ಅದನ್ನು ಹೆಂಗದಂಗೆ ಬರೆದಿದ್ದೀನಿ. ನೆಕ್ಸ್ಟ್ ಇದೇ ರೀತಿ ಬಿಡಿಸ್ಕೊಂಡು ಹೋಗೋಣ. ಈಗಿದ್ರ ಬದಲಿ ನಾವೇನು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಬದಲಿ ಇದು ಈಕ್ವಲ್ ಏನದ 1 ಅದ, 1ಕ್ಕೆ ಸಮ ಅದ. ಇದಿಷ್ಟು ಬದಲಿ ನಾವೇನು ಬರಿಬೋದು ಈಗ 1 ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ತೆಗೆದು ಅದ್ರ ಬದಲಿ ನಾವೇನು ಬರಿಬೋದು 1 ಅಂತ ಬರಿಬೋದು. ಇದು ಇದ್ರಾಗ ಪ್ರಶ್ನೆದಾಗ ಹೆಂಗದ ಹಂಗೆ ಅದು ಹಂಗೆ ಬರಿಬೇಕು. ಪ್ಲಸ್ 2 ಸೈನ್ ಎ ಹೆಂಗದಂಗೆ ಬರಿಬೇಕು. ಡಿವೈಡ್ ಬೈ ಭಾಗಿಸು 1 ಪ್ಲಸ್ ಸೈನ್ ಎ ಹೆಂಗದಂಗೆ ಇಂಟು ಬ್ರ್ಯಾಕೆಟ್ ಹಾಕಿದ್ರೆ 2 ಪದ ಗುಣಾಕಾರ ಆಗಿದೆ ಅಂತ ಅರ್ಥ. ಕಾಸ್ ಎ ಆ್ಯಸ್ ಇಟ್ ಇಸ್. ಇನ್ನು 1 ಪ್ಲಸ್ 1 ಎಷ್ಟು ಐತೆ ನಮಗೆ 2 ಐತೆ ನೋಡಿರಿ, ಸಮನಾಗಿದೆ. ಇಲ್ಲಿ ಯಾಕೆ ಬರೀರಿ 2 ಪ್ಲಸ್ 2 ಸೈನ್ ಎ ಆಯಿತು ಭಾಗಿಸು ಹೆಂಗದಂಗೆ ಬರ್ತೀನಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಈಗ ನೋಡಿರಿ 2 ಇಲ್ಲಿನೋದ ನಮ್ಮ ಮಧ್ಯ ನಡುಬರ್ಕ್ ಚಿಹ್ನೆ ಪ್ಲಸ್ ಇದೆ. ಈಗಿದ್ದಾಗ ನಾವು ಕಾಮನ್ ತೆಗಿಬೋದು. ಲೆಸ್ ಕಾಮನ್ ಅಂದರೆ ಎರಡರದಾಗ 2 ಕಡೆಗೆ ಕಾಮನ್ ಎರಡು ಏನು ಮಾಡುತ್ತೆ ಹೊರಗೆ ಬಂತು ನಮಗೆ ಅಂಶದಾಗ. 2 ಹೊರಗೆ ಬಂದಾಗ 2 ಒಂದಿಲ್ಲೇ 2 ಬರಿಬೋದು. ಇಲ್ಲಿ ಅಂದರೆ 1 ಐತೆ ಹಿಂಗೆ ಬರಿಬೋದು ನಾವು. 2 ಒಂದಿಲ್ಲೇ 2 ಏನು ವ್ಯತ್ಯಾಸ ಆಗೋಲ್ಲ. 2 ಇಲ್ಲಿನೋದು ಹೌದಾ. ಈಗ 2 ಹೊರಗೆ ಬಂತಂದರೆ ಇಲ್ಲಿ 1 ಉಳಿತು. 2 ಒಂದಿಲ್ಲೇ 2 ಪ್ಲಸ್ ಇದು 2 ಹೊರಗೆ ಬಂದದ್ದು ಇಲ್ಲಿ 1 ಇದ್ದರೂ ಒಂದು ಬೆಳೆದ್ರು ಒಂದು ಬೆಟ್ಟು ನಡೆದ ಸೈನ್ ಎ ಐತಿ. ಇದು ಸೈನ್ ಎ ಆಯಿತು. ಬ್ರ್ಯಾಕೆಟ್ ಕ್ಲೋಸ್ ಮಾಡೋ ಕಾಮನ್ ತೆಗೆದುಕೊಂಡಿನಿ. ಈಗ ಇದು ಹೆಂಗದಂಗೆ 1 ಪ್ಲಸ್ ಸೈನ್ ಎ ಕಾಸ್ ಎ ಆ್ಯಸ್ ಇಟ್ ಇಸ್ ಬರಿತೀನಿ. ಏನು ನೋಡಿರಿ ಮ್ಯಾಲಿಂದು ಇಂಟು ಗುಣಾಕಾರದಾಗ ಕ್ಯಾನ್ಸಲ್ ಮಾಡ್ಬೋದು ನಾವು. 1 ಪ್ಲಸ್ ಸೈನ್ ಎ ಇವೆರಡೂ ಕ್ಯಾನ್ಸಲ್ ಆಗ್ತಾವೆ. 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಪೂರ್ತಿ ಕ್ಯಾನ್ಸಲ್ ಆಯಿತು. ಏನು ಉಳಿತು ನಮಗೆ ಮೇಲೆ ಅಂಶದಾಗ 2 ಉಳಿತು. ಛೇದನೆಗೆ ಏನು ಉಳಿತು ಕಾಸ್ ಎ ಅಂತ ಉಳಿತು. ಈಗ ನಾವು ಕಾಸ್ ರಿವರ್ಸ್ ಮಾಡಿದಾಗ ಏನಾಯ್ತು ನಮ್ಗೆ ಗೊತ್ತದ. ನಮಗೆ ಕಾಸ್ ರಿವರ್ಸ್ ಏನಿರ್ತದೆ 2 ಹೆಂಗದಂಗೆ ಇದು ಸೆಕ್ ಎ ಆಯಿತು. ಇದೇ ನಾವು ಸಾಧಿಸಿದೆ ನೋಡಿರಿ. ಅಂದ್ರೆ ಏನು ಇದು ಗೊತ್ತಿರ್ಬೇಕು ನಾವು 1 ಬೈ ಕಾಸ್ ಎ ಅಂದ್ರೆ ನಮಗೆ ಸೆಕ್ ಎ ಅಂತ. ಇದು ವ್ಯತ್ಕ್ರಮ ಅಂತ ಗೊತ್ತಿರ್ಬೇಕು ನಮಗೆ. ಅದು ಈಗ ನೆಕ್ಸ್ಟ್ ಕ್ವಶನ್ ಏನು ಮಾಡ್ತೀನಿ, 3ನೇ ಪ್ರಶ್ನೆಯನ್ನು ಬರಿತೀನಿ ನಾನು. ರೋಮನ್ ಅಂಕಿ 3 ಬಿಡಿಸ್ತೀನಿ ಇದರಲ್ಲಿ. ಈಗ 4ನೇ ಪ್ರಶ್ನೆಯಲ್ಲಿ ಮುಖ್ಯ ಪ್ರಶ್ನೆಯಲ್ಲಿ ಈಗ ರೋಮನ್ ಅಂಕಿ 3 ಮತ್ತು ಸುಳಿವು ಅದೇ ಕೊಟ್ಟರು ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಬರ್ಕೊಟ್ರಿ ಅಂತ ಹೇಳಿದ್ದಾರೆ ಪ್ರಶ್ನೆಯಲ್ಲಿ. ಇದು ಬರ್ಕೊಳ್ತೀನಿ ನೋಡಿರಿ. ಈ ಪ್ರಶ್ನೆ ಇದೆ ಟ್ಯಾನ್ ಥೀಟಾ ಭಾಗಿಸು 1 ಮೈನಸ್ ಕಾಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಭಾಗಿಸು 1 ಮೈನಸ್ ಟ್ಯಾನ್ ಥೀಟಾ ಅಂತದ್ದು ನಾವು ರೈಟ್ ಹ್ಯಾಂಡ್ ಸೈಡ್ ಸಾಧಿಸ್ಬೇಕು. ಉತ್ತರ ಬರಬೇಕು 1 ಪ್ಲಸ್ ಸೆಕ್ ಥೀಟಾ ಇಂಟು ಕೋಸೆಕ್ ಥೀಟಾ ಅಂತ ನಮಗೆ ಆನ್ಸರ್ ಬರಬೇಕು ನೋಡಿರಿ. ಹೀಗಿದಾಗ ಏನು ಮಾಡ್ತೀನಿ ನಾನು ಫಸ್ಟ್ LHS ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ತೀನಿ. ಎಡಗಡೆ ಸೈಡಿನ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ನಡದಾಗ ಎಡಭಾಗ ಅಂತ ಬರಿಬೋದು. ಬರ್ಕೊಂಡು ಇದು ಒಂದು ಸಲ ಹೆಂಗದಂಗೆ ಬರ್ತೀನಿ ನಾನು. ಟ್ಯಾನ್ ಥೀಟಾ ಭಾಗಿಸು 1 ಮೈನಸ್ ಕಾಟ್ ಥೀಟಾ ಪ್ಲಸ್ ಹೆಂಗದಂಗೆ ಬರಿಬೇಕು ಕಾಟ್ ಥೀಟಾ ಭಾಗಿಸು 1 ಮೈನಸ್ ಟ್ಯಾನ್ ಥೀಟಾ ಅಂತ ಹೋಗ್ಬೇಕಿದು. 1 ಪ್ಲಸ್ ಅಲ್ಲ 1 ಮೈನಸ್ ಟ್ಯಾನ್ ಥೀಟಾ 1 ಮೈನಸ್ ಟ್ಯಾನ್ ಥೀಟಾ ಅಂತ ಆಗಬೇಕು. ಸುಳಿವು ಏನು ಅದೇ ಕೊಟ್ಟರು ಸೈನ್ ಬೈ ಕಾಸ್ ತೊಗೊರಿ ಅಂತ ಹೇಳಿದ್ದಾರೆ, ಅದನ್ನೇ ಬರ್ಕೊಳ್ಳೋಣ. ಈಗ ಸೈನ್ ಥೀಟಾ ಹೆಂಗೆ ಬರಿಬೋದು ನಾನು, ಈ ಸೈನ್ ಥೀಟಾ ನಾವು ಹಿಂಗೆ ಬರಿಬೋದು ನೋಡ್ರಿ. ಸೈನ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ ಅಂದ್ರೆ ನಾವು ಹೆಂಗೆ ಬರಿಬೋದು, ಟ್ಯಾನ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಅಂತ ಬರಿಬೋದು. ಅದಕ್ಕೆ ಸಮ ಆಗ್ತದೆ. ಈಗ ಕಾಟ್ ಥೀಟಾ ಹೆಂಗೆ ಬರಿಬೋದು ಅಂದ್ರೆ ನಾವು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರಿಬೋದು. ಅಂದರೆ ಇದ್ರ ಬದಲಿ ನಾನು ಏನು ಮಾಡ್ತೀನಿ ಚೇಂಜ್ ಮಾಡ್ತೀನಿ. ಯಾಕಂದ್ರೆ ಸುಳಿವು ಕೊಟ್ಟರೆ ಅದು ನನಗೆ ಆನ್ಸರ್ ಹಿಂಗೆ ಬರಬೇಕಲ್ಲ, ಸೆಕ್ ಥೀಟಾ ಕೋಸೆಕ್ ಥೀಟಾ ಅದು ಬರಬೇಕಂದ್ರೆ ಸುಳಿವು ಕೊಟ್ಟರೆ ಅದ್ರ ಪ್ರಕಾರ ಬಡಿತೀನಿ ನಾನು. ಟ್ಯಾನ್ ಥೀಟಾ ಈಗ ಮೊದಲು ನೋಡ್ರಿ ಇದು ಸ್ವಲ್ಪ ಸಮಸ್ಯೆ ಇರ್ತದೆ. ಮೊದಲು ದೊಡ್ಡದಲ್ಲಿ ಅಂಶದಷ್ಟೇ ಬರ್ಕೊಳ್ತೀನಿ ನಾನು. ಸೈನ್ ಥೀಟಾ ಡಿವೈಡ್ ಬೈ ಟ್ಯಾನ್ ತೆಗಿತೀನಿ. ಟ್ಯಾನ್ ತೆಗೆದು ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರ್ಕೊಂಡಿದ್ದೀನಿ. ಈಗ ಇದು 1 ಹೆಂಗದ ಹಂಗೆ ಛೇದನೆಯಾಗ 1 ಹೆಂಗದ ಹಂಗೆ ಬರೆದು 1 ಮೈನಸ್ ಕಾಟ್ ಥೀಟಾ ಬದಲಿ ಏನು ಬಿಡ್ತೀನಿ ನಾನು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರಿತೀನಿ.
ನನಗೆ ಉತ್ತರ ಬಂದು ಇಲ್ಲಿಂದಿರಬೇಕು. ನೆಕ್ಸ್ಟ್ ಇದನ್ನು ಹಿಂಗೆ ಬರಿಬೋದು ನೋಡಿ, ಕಾಟ್ ಥೀಟಾ ಹೆಂಗೆ ಬರಿಬೋದು, ಇದು ಲೈನ್ ಹಿಂಗೆ ದೊಡ್ಡದಾಕಿ ಕಾಟ್ ಥೀಟಾ ಬದಲು ಏನು ಬರಿಬೋದು, ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರಿಬೋದು. ಇದು ಸೇಮ್ ಮೊನ್ನೆ ಹೆಂಗದ ಹಂಗೆ ಬರೆದು ಮೈನಸ್ ಟ್ಯಾನ್ ಥೀಟಾ ಬದಲಿ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಆಗಬೇಕಿದು, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಟ್ಯಾನ್. ಹೌದಾ, ರೈಟ್. ಈಗೇನು ಮಾಡಬೇಕಂತಂದ್ರೆ ಇಲ್ಲಿ ಏನೂ ಇಲ್ಲ ಅಂದರೆ ಎಷ್ಟು ಇರ್ತದೆ ನಮಗೂ 1 ಅಂತ ಇರ್ತದೆ. ಛೇದನೆಗೆ ಏನು ಬರಿಬೋದು, ಹಿಂಗೆ ಬರ್ದಾಗ ಏನೂ ವ್ಯತ್ಯಾಸ ಆಗಿಲ್ಲ. ಈಗ ನಾವೇನು ಮಾಡಬೇಕು, ಛೇದಗಳು ಬೇರೆ ಬೇರೆ ಅವ ನೋಡ್ರಿ. ಇಲ್ಲಿ ಅಂಶದಿಂದ ಏನು ಮಾಡಲ್ಲ, ಅದು ಹಂಗೆ ಬರಿತೀನಿ. ಇದು ದೊಡ್ಡ ಚಿಹ್ನೆ ಹಾಕಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಹಂಗೆ ಬರಿತೀನಿ. ಇದು ಛೇದನೆಗೆ ಏನು ಮಾಡ್ತೀನಿ, ಈಗ ನಾವು ಈ ರೀತಿ ಸೈನ್ ಬೇರೆ ಬೇರೆ ಅಂಶ ಛೇದ ಬೇರೆ, ಇದು ಛೇದಗಳು ಬೇರೆ ಬೇರೆ ಇದಾವೆ. ಸೈನ್ ಥೀಟಾ ಒಂದಲೇ ಸೈನ್ ಥೀಟಾ ಗುಣಾಕಾರ ಮಾಡಬೇಕು. ಚೇಂಜ್ ಮಾಡೋಣ ಸ್ವಲ್ಪ. ಈಗ ನಾವು ಇದು ಈ ರೀತಿ ಗುಣಾಕಾರ ಓರೆ ಗುಣಾಕಾರ ಕತ್ರಿ ಗುಣಾಕಾರ ಆಗಬೇಕು. ಈಗ ಸೈನ್ ಥೀಟಾ ಅಂದರೆ ಇದು ಗುಣಾಕಾರ ಈ ಕಡೆ ಮಾಡೋದು, ಒಂದಕ್ಕೆ ಸೈನ್ ಥೀಟಾ ಅಲ್ಲಿ ಗುಣಾಕಾರ ಮಾಡಿದ್ರೆ ಸೈನ್ ಥೀಟಾ ಆಯಿತು. ಇದು ಮೈನಸ್ ಹೆಂಗದೆ ಹಾಗೆ ಬರ್ಕೊಂಡು ಕಾಸ್ ಥೀಟಾಕ್ಕೆ ಒಂದರಲ್ಲಿ ಗುಣಾಕಾರ ಮಾಡಿದ್ರೆ ನಮಗೆ ಕಾಸ್ ಥೀಟಾ ಅಂತ ಆಯಿತು. ಇದಕ್ಕಾಯ್ತು. ಈಗ ನೆಕ್ಸ್ಟ್ ಇಲ್ಲಿ ಬರ್ರಿ, ಇದು ಕಾಸ್ ಥೀಟಾ ಸೈನ್ ಥೀಟಾ ಆ್ಯಸ್ ಇಟ್ ಈಸ್ ಬರಿತೀನಿ. ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆ್ಯಸ್ ಇಟ್ ಈಸ್ ಬರಿತೀನಿ. ಇದು ಸೇಮ್ ಕೆಳಗಡೆ ಕಾಸ್ ಥೀಟಾ ಒಂದಲೇ ಕಾಸ್ ಥೀಟಾ ಬರಿಬೋದು. ಈ ಓರೆ ಗುಣಾಕಾರ ಅಂದರೆ ಹಿಂಗೆ ಗುಣಾಕಾರ ಕಾಸ್ ಥೀಟಾ ಒಂದಲೇ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಷ್ಟಾಯಿತು. ನೆಕ್ಸ್ಟ್ ಏನು ಮಾಡಬೇಕು ನೋಡ್ರಿ, ಇಷ್ಟಿರಲಿ ಬೋರ್ಡು ನೋಡೋಣ. ಮುಂದೆ ಏನು ಮಾಡಬೇಕು ಅಂತಂದ್ರೆ, ಈ ಸೈನ್ ಥೀಟಾ ಕಾಸ್ ಥೀಟಾ ಇಲ್ಲಿ ನೋಡಿರಿ, ಇದು ನಾವು ಹಿಂಗೆ ಬರಿಬೋದು, ಇದು ಉಲ್ಟಾ ಬರಿಬೋದು ನೋಡಿರಿ. ಇದು ಮೇಲ್ಗಡೆ ಹಿಂಗೆ ಬರಿಬೋದು. ಈ ರೀತಿ ಇದ್ದಾಗ ಸೈನ್ ಥೀಟಾ ಕಾಸ್ ಥೀಟಾ ಆ್ಯಸ್ ಇಟ್ ಈಸ್ ಬರ್ಕೊಂಡು ಇದು ಭಾಗಾಕಾರ ಇದು ಭಾಗಿಸೋದ, ಇದನ್ನು ಏನು ಮಾಡ್ತೀನಿ ಉಲ್ಟಾ ಗುಣಾಕಾರ ಬರಿತೀನಿ. ಅವಾಗ ಏನಾಗ್ತದೆ, ಇದು ಸೈನ್ ಥೀಟಾ ಮ್ಯಾಲೆ ಹೋಗ್ತದೆ, ಇದು ಕೆಳಗಡೆ ಬರ್ತದೆ ನೋಡಿರಿ. ಸೈನ್ ಥೀಟಾ ಮೇಲೆಗಡೆ ಹೋಯ್ತು, ಇದು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕೆಳಗಡೆ ಬರಿಬೋದು ನಾವು. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕೆಳಗಡೆ ನಾವು ಬರಿಬೋದು. ಇಲ್ಲಿ ಪ್ಲಸ್ ಇದು ಕೂಡ ಹಾಗೆ ಬರೀಬೇಕು. ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆ್ಯಸ್ ಇಟ್ ಈಸ್ ಬರೋಣ ಇಂಟು ಇದು ಮೇಲ್ಗಡೆ ಹೋಗ್ಬೇಕು. ಇದು ಹೆಂಗದ ಕಾಸ್ ಥೀಟಾ ಮೇಲ್ಗಡೆ ಇತ್ತು, ಇದು ಕೆಳಗಡೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕೆಳಗಡೆ ಬರಬೇಕು. ಕರೆಕ್ಟಾ? ಈಗ ನೋಡಿರಿ ಏನಾಯಿತು, ಸೈನ್ಸ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಇದು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಈ ರೀತಿ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂಶನೇ ಆಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಆಯಿತು ಹೋಲ್ ಡಿವೈಡ್ ಬೈ ಇದು ಹೆಂಗದ ಹಂಗೆ ಬರಿತೀನಿ ಒಂದ್ಸಲ. ಕಾಸ್ ಥೀಟಾ ಆ್ಯಸ್ ಇಟ್ ಈಸ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹಂಗೆ ಬರಿತೀನಿ ಭಾಗಿಸು ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಆಯಿತು, ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ರೈಟ್. ಈಗ ಸೈನ್ ಥೀಟಾ ಆ್ಯಸ್ ಇಟ್ ಈಸ್ ಸೈನ್ ಥೀಟಾ ಇಂಟು ಇದು ಆ್ಯಸ್ ಇಟ್ ಈಸ್ ಬರ್ತೀನಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದು ಭಾಗಿಸು ಉದ್ದು ಮಾಡಬೇಕು. ಈ ರೀತಿ ಸೈನ್. ಈಗ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ನಮಗೆಷ್ಟು 1 ಅಂತ ಗೊತ್ತಿದೆ ನೋಡಿರಿ. ಬೋರ್ಡ್ ಮೇಲ್ಗಡೆ ತಗೊಳ್ತೀನಿ. ಈಗ 4ನೇ ಮುಖ್ಯ ಪ್ರಶ್ನೆಯಲ್ಲಿ 3ನೇ ಲೆಕ್ಕ ರೋಮನ್ ಅಂಕಿ 3 ಪ್ರಶ್ನೆಯನ್ನು ಬಿಡಿಸಿ ನೋಡ್ರಿ. ಹಂಗೆ ಬರ್ತೀನಿ. ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡು, ಇದು ನಾವು ರೈಟ್ ಹ್ಯಾಂಡ್ ಸೈಡ್ ಸಾಧಿಸಬೇಕಾಗಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಎಡಗಡೆ ಭಾಗ ಸಮಾನಾಗಿದೆ. ಈ ಟ್ಯಾನ್ ಥೀಟಾ ಹೆಂಗದಂಗೆ ಬರ್ತೀನಿ 1 ಮೈನಸ್ ಕಾಟ್ ಥೀಟಾ ಪ್ಲಸ್ ಹೆಂಗದಂಗೆ ಬರ್ತೀನಿ ಕಾಟ್ ಥೀಟಾ ಡಿವೈಡ್ 1 ಮೈನಸ್ ಟ್ಯಾನ್ ಥೀಟಾ. ಪ್ರಶ್ನೆ ಹೆಂಗದಂಗೆ ಮೊದಲು ಬರ್ಕೊಂಡಿನಿ. ನೆಕ್ಸ್ಟ್ ಈಕ್ವಲ್ ಹಾಕಿ ಟ್ಯಾನ್ ಥೀಟಾ ಅಂದ್ರೆ ನಾವು ಹೆಂಗೆ ಬರಿಬೋದು, ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಅಂತ ಬರಿಬೋದು ನಾವು. ಇಲ್ಲಿ ಮೇಲೆ ಅಂಶದಾಗ ಸೈನ್ ಥೀಟಾ ಡಿವೈಡೆಡ್ ಬೈ
ಕಾಸ್ ಥೀಟಾ ಅಂತ ಬರಿಬೋದು. ಇಲ್ಲಿ ಛೇದನೆಗೆ ನೋಡ್ರಿ ನಾವೇನು ಬರಿಬೋದು ನಾವು ಅಂದ್ರೆ 1 ಆ್ಯಸ್ ಇಟ್ ಈಸ್ ಬರ್ಕೊಂಡು ಕಾಸ್ ಥೀಟಾ ಅಂದರೆ ಕಾಟ್ ಥೀಟಾ ಅಂದರೆ ನಾವು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರಿಬೋದು. ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಅಂತ ಬರಿಬೋದು. ಈ ಪ್ಲಸ್ ಹೆಂಗದ ಹಂಗೆ ಬರೋದು. ಅಂಶದಲ್ಲಿ ಕಾಟ್ ಥೀಟಾ ಬದಲಿ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ. ಛೇದದಲ್ಲಿ 1 ಹೆಂಗದ ಹಂಗೆ ಬರೋದು. ಇದು ಟ್ಯಾನ್ ಥೀಟಾ ಬದಲಿ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ. ಇದು ಏನಿಲ್ಲ ಅಂದರೆ ಇಲ್ಲಿ ಒಂದು ಬರ್ಕೊಳ್ಳೋಣ, ಇಲ್ಲಿ ಏನಿಲ್ಲ ಒಂದು ಬರ್ಕೊಂಡು ಸುಳಿವನ್ನೇ ಕೊಟ್ಟರೆ ಪ್ರಶ್ನೆ ಇಲ್ಲ ಏನಂತಂದ್ರೆ ಸೈನ್ ಥೀಟಾ ಮತ್ತು ಕಾಸ್ ಥೀಟಾವನ್ನು ಬಳಕೆ ಮಾಡಿರಿ ಅಂತ ಕೊಟ್ಟರು. ಅದು ಸಲುವಾಗಿ ನಾವು ಇದು ಬೇಕು ಹಾಕ್ತಿದ್ದೆ. ನೋಡಿರಿ ಏನು ಮಾಡ್ಬೋದು ಅಂದ್ರೆ ಈಗ ಫಸ್ಟಿಂದು ಅಂಶದಾಗ ಏನೋ ಮಾಡಲ್ಲ ಹಾಗೆ ಬರಿತೀನಿ ನಾನು. ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಇದೆ ಹೆಂಗದ ಹಂಗೆ ಬರೋದು. ಇದು ಭಾಗಿಸಿದ್ದು ಏನು ಮಾಡ್ತೀನಿ ನಾನು ಗುಣಾಕಾರ ಮಾಡ್ತೀನಿ. ಅಥವಾ ಈ ಒಂದು ಸ್ಟೆಪ್ ಏನು ಮಾಡ್ತೀನಿ ನಾನು ಇಲ್ಲಿ ಇದು ಹೋಗಲಿ. ನೆಕ್ಸ್ಟ್ ಇದು ಹಂಗೆ ಬರ್ಕೊಂಡು ಇಲ್ಲಿ ಛೇದಗಳು ಬೇರೆ ಬೇರೆ ಅವ, ಇದಕ್ಕಿದು ಗುಣಾಕಾರ ಮಾಡ್ತೀನಿ. ಸೈನ್ ಥೀಟಾ ಒಂದ್ಲೇನೆ ಸೈನ್ ಥೀಟಾ, ಸೈನ್ ಥೀಟಾ ಒಂದ್ಲೇನೆ ಸೈನ್ ಥೀಟಾ. ಸುತ್ತಾಳಗಿಲ್ಲಿ ಸಣ್ಣ ಲೈನ್ ಹಾಕೋಣ ಈ ರೀತಿ. ಸೈನ್ ಥೀಟಾ ಒಂದ್ಲೇನೆ ಸೈನ್ ಥೀಟಾ, ಇದು ಹಿಂಗೆ ಗುಣಾಕಾರ, ಇದು ಹಿಂಗೆ ಗುಣಾಕಾರ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಲ್ಲಿದು. ಈಗ ಇಲ್ಲಿ ಬರೋಣ. ಇದು ಹೆಂಗದಂಗೆ ಮೇಲಿಂದು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಹೆಂಗದಂಗೆ. ಇದ್ರ ಛೇದನೆ ಏನಿದೆ ನೋಡಿರಿ, ಇದು ಗುಣಾಕಾರ. ಕಾಸ್ ಥೀಟಾ ಒಂದ್ಲೇನೆ ಕಾಸ್ ಥೀಟಾ, ಇದು ಸ್ವಲ್ಪ ಕೆಳಗೆ ಲೈನ್ ಹಾಕೋಣ. ಕಾಸ್ ಥೀಟಾ ಒಂದ್ಲೇನೆ ಕಾಸ್ ಥೀಟಾ, ಇದು ಹಿಂಗೆ ಗುಣಾಕಾರ, ಇದು ಹಿಂಗೆ ಗುಣಾಕಾರ. ಕಾಸ್ ಥೀಟಾ ಮೈನಸ್ ಒಂದಕ್ಕೆ ಸೈನ್ ಥೀಟ್ಲೆ ಗುಣಾಕಾರ ಮಾಡಿ ಸೈನ್ ಥೀಟಾ ಅಂತಾಯಿತು. ಅದು ಏನಾಯ್ತು, ಇದು ಕಾಸ್ ಥೀಟಾ ಒಂದೇ ಕಾಸ್ ಥೀಟಾ, ಇದು ಕಾಸ್ ಥೀಟಾ ಈ ಕಡೆ ಬಂತು, ಇದು ಮೈನಸ್ ಸೈನ್ ಥೀಟಾ. ಅಥವಾ ಬೇಕಾದ್ರೆ ಇದಕ್ಕೆ ನಾವು ಬ್ರ್ಯಾಕೆಟ್ ಬೇಕಾದ್ರೆ ಹಾಕ್ಕೊಳ್ಬೋದು. ಈಗ ನೆಕ್ಸ್ಟ್ ಏನು ಮಾಡ್ಬೋದು ನಾವು ಅಂದ್ರೆ ಈಗ ಇದನ್ನು ನಾನು ಏನು ಮಾಡ್ತೀನಿ ಭಾಗಾಕಾರ ಇದ್ದು ಗುಣಾಕಾರ ಮಾಡ್ತೀನಿ. ಅವಾಗ ಇದು ಅಂಶ ಇದೆ ಛೇದ ಇದು ಅಂಶ ಆಗ್ತದೆ. ಇದನ್ನು ಆ ಸೈಡ್ನೂ ಅದೇ ರೀತಿ ಮಾಡ್ತೀನಿ ನೋಡ್ರಿ. ನಾನು ಈಕ್ವಲ್ ಚೀಟ್ ಹಾಕಿ ಅಂಶದೊಂದು ಹೆಂಗದ ಹಂಗೆ ಬಿಡ್ತೀನಿ. ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ. ಇದು ಗುಣಾಕಾರದ ಭಾಗಾಕಾರದಲ್ಲ, ಅದು ಉಲ್ಟಾ ಮಾಡ್ತೀನಿ ಗುಣಾಕಾರ. ಅಂದರೆ ಇದು ಏನಾಯ್ತು, ಇದು ಮೇಲೆ ಹೋಯ್ತು, ಇದು ಕೆಳಗಡೆ ಬಂತರ್ಥ. ಅದು ಈಗೇನು ಬರ್ತೀವಿ, ಸೈನ್ ಥೀಟಾ ಮೇಲೆ ಹೋಯ್ತು, ಅಂಶನೇ ಹೋಯ್ತು. ಇದು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕೆಳಗಡೆ. ಇದು ಬ್ರ್ಯಾಕೆಟ್ ಬೇಕಾದ್ರೆ ಹಾಕೋಬೋದು ನಾವು, ಎರಡು ಪದ. ಇಲ್ಲಿ ಪ್ಲಸ್ ಇದಕ್ಕೆ ಹೆಂಗದಂಗೆ ಬರೋದು. ಕಾಸ್ ಥೀಟಾ ಸೇಮ್ ಬರಿತೀನಿ. ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಆ್ಯಸ್ ಇಟ್ ಈಸ್ ಬರೋದು. ಇದು ಭಾಗಕಾರ, ಇದನ್ನು ನಾವು ಗುಣಾಕಾರ ಮಾಡ್ತೀನಿ, ಉಲ್ಟಾ ಆಯಿತು. ಇದನ್ನು ಮೇಲೆ ಹೋಗ್ತದೆ, ಇದು ಮೇಲೆ ಆಯಿತು, ಇದು ಕೆಳಗಡೆ ಬರ್ತದೆ. ಅಂದರೆ ಕಾಸ್ ಥೀಟಾ ಆಯಿತು ಮೇಲ್ಗಡೆ. ಇದಕ್ಕೆ ಬ್ರ್ಯಾಕೆಟ್ ಹಾಕೋಬೋದು ನಾವು. ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅಂಥೇಳಿ ಬರ್ಕೊಳ್ಬೋದು ನಾವು. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ನೋಡಿರಿ, ಅಂಶ ಗುಣಾಕಾರ ಮಾಡೋಣ. ಇಲ್ಲಿ ಅಂಶ ಗುಣಾಕಾರ ಮಾಡೋದು ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ. ಇದು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಆಯ್ತು ನೋಡಿರಿ. ಸೈನ್ ಸ್ಕ್ವೇರ್ ಥೀಟಾ ಆಯಿತು ಡಿವೈಡೆಡ್ ಬೈ ಕಾಸ್ ಥೀಟಾ. ನೋಡಿರಿ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಇದು ಹೆಂಗದಂಗೆ ಬಿಡ್ತೀನಿ. ಕಾಸ್ ಥೀಟಾ ಇಂಟು ಬ್ರ್ಯಾಕೆಟ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೆಂಗದಂಗೆ ಬರಿತೀನಿ ನಾನು. ಇದು ಪ್ಲಸ್ ಹೆಂಗದಂಗೆ ಬರೋದು. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಆಯಿತು ಡಿವೈಡೆಡ್ ಬೈ ಇದು ಹೆಂಗದಂಗೆ ಬರ್ತೀನಿ. ಸೈನ್ ಥೀಟಾ ಇಂಟು ಬ್ರ್ಯಾಕೆಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಹೆಂಗದಂಗೆ ಬರ್ತೀನಿ. ಈಗ ಛೇದಗಳು ಮತ್ತೆ ಬೇರೆ ಬೇರೆ ಅದಾವೆ ನೋಡಿರಿ. ಹಂಗಿದ್ದಾಗ ನಾವು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ಹಾಕ್ಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ಛೇದಗಳು ಬೇರೆ ಬೇರೆ ಅವೆ. ಛೇದಗಳು ಒಂದಿದ್ದಾಗ ಮಾತ್ರ ಸೂತ್ರ ಬಳಕೆ ಮಾಡ್ಬೋದು, ಬಟ್ ಆ ಸೂತ್ರ ಇಲ್ಲಿ ಬಳಕೆ ಮಾಡೋಕ್ಕೆ ಬರೋಂಗಿಲ್ಲ. ಈಗ ನಾವೇನು ಮಾಡಬೇಕು, ಈಗ ಇವೆರಡು ಬ್ರ್ಯಾಕೆಟ್ ಏನು ಮಾಡಬೇಕು, ಒಂದೇ ಬರೋಂಗೆ ಬರ್ಕೊಳ್ಬೇಕು ನೋಡಿರಿ. ನಾವು ಏನು ಮಾಡೋದಾಗ್ತದೆ ನೋಡಿರಿ, ಇಲ್ಲಿ ಕಾಸ್ ಥೀಟಾದ ಸೈನ್ ಥೀಟಾದ ಈ ಬ್ರ್ಯಾಕೆಟ್ ಒಂದೇ ಬರೋಂಗೆ ಬರ್ಕೊಂಡೆ ಅಂದ್ರೆ ಕ್ಯಾನ್ಸಲ್ ಆಗೋ ಸಲುವಾಗಿ. ಅಂದ್ರೆ ನಾವೇನು ಮಾಡಿದಾಗ ಇಲ್ಲಿ ಕಾಸ್ ಥೀಟಾ ಪ್ಲಸ್ನೇ ಆಗದ, ಇಲ್ಲಿ ಮೈನಸ್ನೇ ಆಗದ. ಇದನ್ನು ಪ್ಲಸ್ನೇ ಬರಬೇಕಂದ್ರೆ ನಾ ಇಲ್ಲಿ ಏನು ಮಾಡಬೇಕು, ಮೈನಸ್ ಕಾಮನ್ ತೆಗಿತೀನಿ ನೋಡಿರಿ. ಇದು ಸ್ವಲ್ಪ ಇಲ್ಲಿದ್ದು ಕೇರ್ಫುಲ್ ಮಾಡಬೇಕು. ಸೈನ್ ಸ್ಕ್ವೇರ್ ಥೀಟಾ ಆ್ಯಸ್ ಇಟ್ ಈಸು
ಇದು ಏನೂ ಮಾಡಲ್ಲ, ಹೆಂಗದ ಹಂಗೆ ಬರ್ತೀನಿ. ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಏನು ಹೆಂಗದಂಗೆ ಬಡಿತೀನಿ. ಇಲ್ಲಿ ಮಾತ್ರ ನಾನು ಏನು ಮಾಡ್ತೀನಿ, ಚಿಹ್ನೆ ಮೈನಸ್, ಇಲ್ಲಿ ಪ್ಲಸ್ ಇದೆಲ್ಲ ಇದನ್ನು ಏನು ಮಾಡ್ತೀನಿ ಮೈನಸ್ ಹೊರಗೆ ತೆಗಿತೀನಿ. ಇಲ್ಲಿ ಇದು ಮೇಲೆ ಪ್ಲಸ್ ಹೆಂಗದಂಗಿದೆ ಛೇದದಾಗ ಅಷ್ಟೇ. ಛೇದದಾಗ ನಾನು ಏನು ಮಾಡ್ತೀನಿ ಮೈನಸ್ ಹೊರಗೆ ತೆಗೆದಂದ್ರೆ ಕಾಮನ್ ತೆಗೆದಂದ್ರೆ ಇದು ಸೈನ್ ಥೀಟಾ ಹೆಂಗದ ಹಂಗೆ ಬರಿತೀನಿ. ಇದ್ರ ಬದಲು ಬ್ರ್ಯಾಕೆಟಿಗೆ ಏನಾಗ್ತದೆ ಮೈನಸ್ ಇಂಟು ಮೈನಸ್, ಇದು ಮೊದಲು ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಆಯಿತು, ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಸ್ ಥೀಟಾ ಆಯಿತು. ಮೇಲೆ ಕಾಸ್ ಸ್ಕ್ವೇರ್ ಥೀಟಾ ಹೆಂಗದಂಗೆ ಬರಿತೀನಿ, ಕಾಸ್ ಸ್ಕ್ವೇರ್ ಥೀಟಾ ಅಂತ. ಈಗ ನೋಡಿರಿ ಪ್ಲಸ್ ಭಾಗಿಸು ಮೈನಸ್ ಏನಾಗ್ತದೆ ನಮಗೆ ಮೈನಸ್ ಅಂತ ಆಗ್ತದೆ. ಅಂತ ಮೊದಲು ಚಿಹ್ನೆ ಗುಣಾಕಾರ ಮಾಡೋಣ. ಈಗ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಇದು ಹೆಂಗದ ಹಂಗೆ ಬರ್ತೀನಿ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಇದು ನೋಡಿರಿ ಪ್ಲಸ್ ಹೋಗಿ ಭಾಗಿಸು ಮೈನಸ್, ಪ್ಲಸ್ ಭಾಗಿಸು ಮೈನಸ್ ಮೈನಸ್ ಐತಿ ಇಲ್ಲಿ. ಈಗ ಏನೈತದು ಕಾಸ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತಾಯ್ತು. ಅಂದರೆ ಇದು ಈ ಬ್ರ್ಯಾಕೆಟು ಒಂದೇ ಬಂತು ನಮಗೆ. ಇದ್ರ ಸಲುವಾಗಿ ನಾನು ಹಂಗೆ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಏನಾಗುತ್ತೆ, ಇದು ಪ್ಲಸ್ ಹೋಗಿ ಮೈನಸ್ ಆಯಿತು. ಈಗ ಮತ್ತೆ ಛೇದಗಳು ಬೇರೆ ಬೇರೆನೇ ಅದು. ಛೇದಗಳು ಬೇರೆ ಇದ್ದಾಗ ಇವೆರಡು ನಾವು ಗುಣಾಕಾರ ಮಾಡಬೇಕು. ಛೇದದ ಗುಣಾಕಾರ ಮಾಡಿ ಇದು ಓರೆ ಗುಣಾಕಾರ, ಇದು ಗುಣಾಕಾರ ಹಾಕಬೇಕು, ಇದು ಗುಣಾಕಾರ ಹಾಕಬೇಕು. ನೋಡಿರಿ ಸೈನ್ ಥೀಟಾ ಕಾಸ್ ಥೀಟಾ ಅಂದ್ರೆ ಸೇಮ್ ಅದ, ಇಲ್ಲಿ ಸೇಮ್ ಅದ. ಬಟ್ ಇಲ್ಲಿ ಏನದ ಡಿಫ್ರೆನ್ಸ್ ಏನಿದೆ ಅಂದರೆ ಸೈನ್ ಥೀಟಾ ಒಂದೇ, ಇಲ್ಲಿ ಕಾಸ್ ಥೀಟಾ ಅದ. ಈಗ ನಾವು ಹೆಂಗೆ ಬರಿಬೋದು ಅಂದ್ರೆ ಒಂದು ದೊಡ್ಡ ಲೈನ್ ಹಾಕಿ ಇದ್ರದ್ದು ಲಸ ತೆಗೆದಿನ ಅಂತ ಅರ್ಥ. ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಇದು ಒಂದೇ ಸಲ ಬರ್ತದೆ ಸಾಕು, ಒಂದೇ ಸಲ ಅಂದ್ರೆ ಎರಡು ಕಡೆ ಸೇಮ್ ಅದ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ನಾವು ಬರಿಬೋದು. ಈಗ ಹಿಂಗೆ ಗುಣಾಕಾರ ಮಾಡಿದೀವಿ ಅಂದ್ರೆ ಇದು ಸೈನ್ ಥೀಟಾ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಸೈನ್ ಇಂಟು ಸೈನ್ ಸ್ಕ್ವೇರ್ ಥೀಟಾ ಅದ, ಇಲ್ಲಿ ಒಂದು ಅದ. ಅಂದರೆ ನಮಗೇನು ಸಿಕ್ತಿಲ್ಲಿ ಸೈನ್ ಕ್ಯೂಬ್ ಥೀಟಾ ಅಂತ ಸಿಕ್ತು, ಸೈನ್ ಕ್ಯೂಬ್ ಥೀಟಾ ಅಂತ. ಈಗ ಇದು ಕ್ಯಾನ್ಸಲ್ ಆಗ್ತದೆ, ಇಲ್ಲಿ ಸೇಮ್ ಅದ, ಇದಕ್ಕೆ ಅಷ್ಟೇ ಗುಣಾಕಾರ ಅಂದ್ರೆ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಅಂತ ಆಯಿತು. ಇಲ್ಲಿ ಏನು ಮಾಡಬೇಕು, ಈಗ ಒಂದು ಇಂಪಾರ್ಟೆಂಟ್ ಮತ್ತೊಂದು ನಿತ್ಯ ಸಮೀಕರಣ ಅದ, ಎ ಪ್ಲಸ್ ಅದ್ರದ್ದು ಬೀಜಗಣಿತ ಬರ್ತದೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಹಾಕ್ಬೇಕು ನಮಗೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಏನಿದೆ ಅಂದ್ರೆ ನಮಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಏನಿದೆ ಅಂದರೆ ನಮಗೆ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಇಂಟು ಏನಿದೆ ನಮಗೆ ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅಂತೇಳಿ ಫಾರ್ಮುಲಾ ಅದ. ಈ ಫಾರ್ಮುಲಾ ನಾವು ಏನು ಮಾಡಬೇಕು, ಇಲ್ಲಿ ಬೆಲೆಗಳನ್ನು ಆದೇಶ ಮಾಡಬೇಕು. ನೋಡ್ರಿ ಇಲ್ಲಿಂದ ಸ್ವಲ್ಪ ಕೇರ್ಫುಲ್ ಮಾಡಬೇಕು. ಈಗ ನಾನು ಏನು ಮಾಡಬೇಕಾಗಿದೆ, ಇದು ಫಾರ್ಮುಲಾ ಈ ಸೂತ್ರದಾಗ ಈ ಬೆಲೆಗಳು ಹಾಕ್ಬೇಕು. ಅಂದರೆ ಎ ಮೈನಸ್ ಬಿ ಅಂದರೆ ಏನಿದೆ ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಬರ್ಕೊಳ್ಬೇಕು, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಬರ್ಕೊಳ್ಬೇಕು. ಬ್ರ್ಯಾಕೆಟ್ ಬೇಕಾದ್ರೆ ಎರಡು ಪದ ಹಾಕ್ಬೋದು. ಈಗ ಇದ್ರ ಬದಲಿ ಬರೀತೀರ ನಾನು ಇದ್ರ ಬದಲಿ. ನೆಕ್ಸ್ಟ್ ಬ್ರ್ಯಾಕೆಟ್ನಾಗ ಏನಿದೆ ನೋಡಿರಿ ಎ ಸ್ಕ್ವಯರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಇಲ್ಲಿ ಬೇಕಾದ್ರೆ ಇಲ್ಲೇ ಬರೀತೀನಿ ನಾನು ಪ್ಲಸ್ ಬಿ ಸ್ಕ್ವೇರ್ ಅದಲ್ಲ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಈ ನಿತ್ಯ ಸಮೀಕರಣ ಹಾಕೋ ಸಲುವಾಗಿ ಇಲ್ಲಿ ಬರೀತೀನಿ. ಮೈನಸ್ ಎ ಬಿ ಅಂತಂದರೆ ಯಾವುದು, ಎ ಅಂದರೆ ಸೈನ್ ಥೀಟಾ ಇಂಟು ಬಿ ಅಂದರೆ ಕಾಸ್ ಥೀಟಾ. ಈ ನಿತ್ಯ ಸಮೀಕರಣ ನಾವು ಬಳಕೆ ಮಾಡಬೇಕು. ಕೆಳಗಡೆ ಏನದ ಹಂಗೆ ಹೋಲ್ ಡಿವೈಡ್ ಬೈ ಇದು ಏನದ ಕಾಸ್ ಥೀಟಾ ಹೆಂಗದ ಹಂಗೆ ಕಾಸ್ ಥೀಟಾ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಏನಾಯ್ತು ನಾವು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು ನೋಡ್ರಿ. ಅಂಶ ಮೇಲೆ ಕೆಳಗೆ ಛೇದಾಗಿದ್ದು ಇದು ಈಗ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಏನಾಯಿತು ಕ್ಯಾನ್ಸಲ್ ಆಯಿತು. ಈಗ ನೋಡ್ರಿ ಈಗ ನಾವು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ನಿತ್ಯ ಸಮೀಕರಣ ಗೊತ್ತದ, ನಾವು ಅದ್ರ ಬದಲಿ ನಾವು ಒಂದೊಂದು ಬರಿಬೋದು. ಇದು ಒಂದು ಬಂದಾಗ ಈಗ ಬ್ರ್ಯಾಕೆಟ್ ಬೇಕಾರೆ ಇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಆಯಿತು. ಮೈನಸ್ ಸೈನ್ ಥೀಟಾ
ಕಾಸ್ ಥೀಟಾ ಆ್ಯಸ್ ಇಟ್ ಈಸ್ ಬರಿತೀನಿ, ಡಿವೈಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ ಹೆಂಗದಂಗೆ ಬರೀತೀನಿ. ಈಗ ಲಾಸ್ಟ್ ಏನು ಬರಿಬೋದು ಅಂದ್ರೆ ನಾವು ಸಾಧಿಸ್ಬೇಕಂದ್ರೆ ಇದು ಎಲ್ಲಕ್ಕೆ ಈ ಕಾಸ್ ಥೀಟಾ ಸೈನ್ ಥೀಟಾ ಡಿವೈಡ್ ಇದಕ್ಕೂ ಸಂಬಂಧಪಟ್ಟದ ಇದಕ್ಕೂ ಸಂಬಂಧಪಟ್ಟದ. ಅದಕ್ಕೆ ನಾನು ಈಗೇನು ಬರಿಬೋದು, ಹಿಂಗೆ ಬಿಡಿಸಿ ಬರಿಬೋದು ನೋಡಿರಿ. 1 ಕಾಸ್ ಥೀಟಾ ಸೈನ್ ಥೀಟಾ ಅಂತ ಬರಿಬೋದು, ಮೈನಸ್ ಹೆಂಗೆ ಬರ್ದು ಸೈನ್ ಥೀಟಾ ಕಾಸ್ ಥೀಟಾ ಡಿವೈಡ್ ಬೈ ಇದು ಎರಡಕ್ಕೆ ಸಂಬಂಧ ಬರಿಬೇಕು, ಕಾಸ್ ಥೀಟಾ ಸೈನ್ ಥೀಟಾ ಎರಡು ಒಂದೇ. ಹೌದಾ? ಈಗೇನು ಮಾಡ್ಬೋದು ನಾವು, ಇವೆರಡು ಏನಾಯ್ತು ಕ್ಯಾನ್ಸಲ್ ಆಗ್ತದೆ ನೋಡಿರಿ. ಸೈನ್ ಥೀಟಾ ಕಾಸ್ ಥೀಟಾ ಕ್ಯಾನ್ಸಲ್ ಆಯಿತು ಅಂದರೆ ಒಂದಾಯಿತು, ಒಂದಾಯಿತು. ಈಗ ನಾವು ಲಾಸ್ಟ್ ಏನು ಬರಿಬೇಕಂದ್ರೆ 1/sec ಕಾಸ್ ಅಂದ್ರೆ ಏನು ನಮಗೆ ಮೇಲೆ ಹೋಯ್ತು ಸೆಕ್ ಥೀಟಾ ಆಯಿತು. ಇದು ಸೈನ್ ಥೀಟಾ ಅಂದರೆ ಕೋಸೆಕ್ ಥೀಟಾ ಆಯಿತು. ಇದು ಕ್ಯಾನ್ಸಲ್ ಆಗಿ -1. ಇದೇ ನಮಗೆ ಸಾಧಿಸಂದ್ರೆ ನೋಡ್ರಿ, ಇಲ್ಲಿಗೆ ಸಾಧಿಸ್ತೀವಿ ನಾವು. RHS ನೋಡಿರಿ ಏನಿದೆ, RHS ಏನು ಸಾಧಿಸಂದ್ರೆ ನೋಡ್ರಿ 1 + sec ಥೀಟಾ sec ಥೀಟಾ ಅಂತ ಅಂತಾರೆ, ಪ್ಲಸ್ ಬರ್ಬೇಕಾ. ಇಷ್ಟಾದರೆ 1 + sec ಥೀಟಾ 1 ಮೈನಸ್ ಇದೇನೋ ಪ್ಲಸ್ ಅದ ನೋಡಿರಿ. ಇದು ಇಲ್ಲಿಗಾದರೆ ಇಷ್ಟಾದರೆ ಇದು ಕಂಪ್ಲೀಟ್ ಆಗ್ತದೆ ನೋಡಿರಿ. ಆನ್ಸರ್ ಬಂತು. ಮೈನಸ್ ಇದೆ ಅಂತ ಮೈನಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏನು ಪ್ಲಸ್ ಇರಬೇಕು, ಇದು ಇಲ್ಲಿ ಪ್ಲಸ್ ಇರ್ಬೋದು ಅನ್ಸುತ್ತೆ. ಇಲ್ಲಿ ಪ್ಲಸ್ b² ಇರ್ತದೆ ನೋಡ್ರಿ. ಅಂದ್ರೆ ಇದೇನು ಆನ್ಸರ್ ಪ್ರಶ್ನೆಗೆ ಅಂತ ಬಂದಿದೆ. ಒಂದು ನಿಮಿಷ, ಇಲ್ಲಿ ನಾನು ಏನು ಮಾಡಿದ್ದೀನಿ, ಇದು ಒಂದು ಇಲ್ಲಿ ಆನ್ಸರ್ ಪ್ಲಸ್ನಾಗ ಬರಬೇಕು. ಪ್ಲಸ್ನಾಗ ಬರಬೇಕಂದ್ರೆ ಏನು ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನಾ ಸೂತ್ರ ಸ್ವಲ್ಪ ತಪ್ಪು ಪಡ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ ಪ್ಲಸ್ ಅದ ನೋಡಿದು, ಮೈನಸ್ ಸೈನ್ ಥೀಟಾ ಅಲ್ಲ ಪ್ಲಸ್ ಸೈನ್ ಥೀಟಾನೇ ಅದ, ಸೈನ್ ಥೀಟಾ ಕಾಸ್ ಥೀಟಾನೇ ಅದ. ಇಲ್ಲಿ ಇದ್ರ ಬದಲಿ ನಾ ಈಗ ಇದು ಸೇಮ್ ಬರ್ದ. ನೆಕ್ಸ್ಟ್ ಇದು ಕ್ಯಾನ್ಸಲ್ ಸೈನ್ ಥೀಟಾ ಕಾಸ್ ಥೀಟಾ ಬಂತ. ರೈಟ್, ಈಗ ಇಲ್ಲಿ ತನಕ ಬಂತು. ಇಲ್ಲಿನ ಸೂತ್ರನೇ ತಪ್ಪು ಬರ್ತಿದ್ದೆ ನಾನು. ಈಗ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕಾಮನು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ಇದ್ರ ಬದಲು ಏನಾಗಬೇಕು, ಇಲ್ಲಿ 1 ಆಗ್ಬೇಕು ನೋಡೋದು, ಪ್ಲಸ್ ಸೈನ್ ಆಗಬೇಕು. ಇಲ್ಲಿನೂ ಪ್ಲಸ್ ಆಗಬೇಕು, ಆವಾಗ ಇದು ಉತ್ತರ ಪ್ಲಸ್ನಾಗ ಬರ್ತದೆ. ಅಂದ್ರೆ ನಾ ಏನು ಮಾಡಿದೆ, ಸೂತ್ರ ಸ್ವಲ್ಪ ಮೈನಸ್ ಬದಲಿ ಪ್ಲಸ್ ಬರ್ತಿದೆ. ಇಲ್ಲಿ ಏನಾಗಬೇಕು, ಇದು ಸೂತ್ರ ಇಲ್ಲಿ ಪ್ಲಸ್ ಆಗಬೇಕು. ಹೌದಾ? ಈಗ ಏನಾಯ್ತಿದ್ದು, ನಾವು ಏನು ಸಾಧಿಸಂದ್ರೆ ಅದನ್ನು ಸಾಧ್ಯ ನೋಡಿರಿ. ಏನು ಸಾಧಿಸಂದ್ರೆ ಸೆಕ್ ಥೀಟಾ ಕಾಸ್ ಥೀಟಾ +1 ಅಂತ ಕೇಳಿದ್ದಾರೆ, ಅದು ನಾವು ಇಲ್ಲಿಗೆ ಸಾಧಿಸ್ತೀವಿ ನೋಡಿರಿ. ಈಗ ಈ ವಿಡಿಯೋದಲ್ಲಿ ನಾವು ಏನಾಯ್ತಂದ್ರೆ, ಅಭ್ಯಾಸ 8.3ರಲ್ಲಿರುವ ರೋಮನ್ ಅಂಕಿ 1, 2, 3 ಮುಗಿದು ನೋಡಿರಿ. ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ನೆಕ್ಸ್ಟ್ 4ನೇ ಲೆಕ್ಕಗಳು ಮುಂದೆ ಕಂಟಿನ್ಯೂ ಮಾಡ್ತೀನಿ.